ಸ್ನೇಹಿತರೆ, ಒಬ್ಬ ಹುಡುಗ ಬಹಳ ಒರಟಾಗಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಯುವಕ, ಆತನಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವನಿಗೆ ಇಂಡಿವಿಜುವಲ್ ಆಗಿ ಎರಡೆರಡು ಸಲ ಕಳಿಸ್ತೀನಿ ಲಿಂಕನ್ನು. ಏನಂದರೆ, ಈ ಯುವಕರು ಯಾರ್ಯಾರು ಇರ್ತಾರೆ, ಕಾಲೇಜಿಗೆ ಹೋಗುವಂಥ ಯುವಕ ಅಥವಾ ಯುವತಿಯರಿಗೂ ಕೂಡ ಅನ್ವಯಿಸುತ್ತೆ. ನೀವು ಲವ್ ಮಾಡ್ತಾ ಇದ್ದೀರಲ್ಲ, ಯಾವುದೋ ಹುಡುಗನ್ನ ಅಥವಾ ಹುಡುಗಿನ, ಇದು ಸಾಲದ ಲವ್ ಅಂತ ಕರೀತಾರೆ. ಇದು ಸಾಲದ ಪ್ರೀತಿ. ಸೊ ಬ್ಯಾಂಕಲ್ಲಿ ಲೋನ್ ತಗೊಳ್ತಾರೆ, ಬಡ್ಡಿಗೆ ದುಡ್ಡಿಸ್ಕೊಳ್ತಾರೆ. ಆ ರೀತಿ ನೀವು ಮಾಡ್ತಾ ಇರೋದು ಸಾಲದ ಲವ್. ಅದು ನಿಜವಾದ ಲವ್ ಅಲ್ಲ. ಯಾಕೆ ಅಂದರೆ, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದೀರಾ. ನಿಮ್ಮ ಅಪ್ಪ ಅಮ್ಮ ಸಾಕ್ತಾ ಇರೋದು ನಿಮ್ಮನ್ನು. ನೀವು ನಿಜವಾಗ್ಲೂ ಲವ್ ಮಾಡಂಗಿದ್ರೆ, ಸ್ವಂತ ದುಡ್ಡಲ್ಲಿ ಲವ್ ಮಾಡಂಗಿದ್ರೆ, ಫಸ್ಟು ಎಜುಕೇಷನ್ ಮುಗಿಸಿ ಕೆಲಸಕ್ಕೆ ಹೋಗಿ ಆ ಸಂಪಾದನೆ ಬಂದಿದ್ರಲ್ಲಿ ಬೇಕಾದರೆ ನೀವು ಲವ್ ಮಾಡಿ. ಇದು ನಿಜವಾದ ಪ್ರೀತಿ ಅಂತ ನೀವು ಬೇಕಾದ್ರೆ ತಿಳ್ಕೊಳ್ಳಿ. ಅದು ನಿಜವಾದ ಪ್ರೀತಿ ಅಲ್ಲ, ಆದರೂ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಎಕ್ಸ್ಪೆಷಲಿ ನಿನಗೆ ನಿನ್ನ ಹೆಸರು ಕೂಡ ಹಾಕಿಲ್ಲ, ಹೆಸರು ಹಾಕೋದಕ್ಕೂ ಧೈರ್ಯ ಇಲ್ಲ ನಿನಗೆ. ನಿನಗೋಸ್ಕರ ಹೇಳ್ತಾ ಇದ್ದೀನಿ. ಯಾರು ಪ್ರಶ್ನೆ ಕೇಳಿದ್ದಾನೆ ಆತನಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ, ಇದೆಲ್ಲರಿಗೂ, ಎಲ್ಲ ಯುವಕ ಯುವತಿಯರಿಗೂ ಅನ್ವಯಿಸುತ್ತೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ, ನನ್ನ ಗುರುಗಳು, ನೀನು ಊಟ ಮಾಡಿದ್ರೆ ಒಂದೇ ಒಂದು ತುತ್ತು ಹಿಂಗೆ ಕೈಗೆ ಎತ್ಕೊಂಡು ತಟ್ಟೆಯಿಂದ ಎತ್ಕೊಂಡು ತಿಂತೀನಲ್ಲ, ಅದು ನಿನ್ನ ಬೆವರಿನ ಹನಿಯದಾಗಿರಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ನಿನ್ನ ಪರಿಶ್ರಮದಾಗಿರಬೇಕು. ಆಗ ಆ ಊಟ ಮಾಡೋದಕ್ಕೆ ನಿನಗೆ ಯೋಗ್ಯತೆ, ಅರ್ಹತೆ ಇರುತ್ತೆ. ಆ ಊಟ ತಿಂದಿದ್ದು ಜೀರ್ಣ ಆಗುತ್ತೆ. ಇನ್ನೊಬ್ಬರು ಊಟನ ತಿಂದರೆ ಭಿಕ್ಷೆ ಬೇಡ ತಿಂದಂಗೆ, ಅವ್ರು ಪ್ರೀತಿಯಿಂದ ಕೊಟ್ಟಿರಬಹುದು, ಅವ್ರು ನಿನ್ನ ಮೇಲೆ ಗೌರವದಿಂದ ಕೊಟ್ಟಿರಬಹುದು, ಅಥವಾ ಇರಲಿ ಬಿಡಪ್ಪ ಒಂದು ತುತ್ತು ಅವನು ತಿನ್ನಲಿ ಅಂತ ಕೊಟ್ಟಿರಬಹುದು. ಇದೆಲ್ಲವೂ ಕೂಡ ನಾವು ಭಿಕ್ಷೆ ಬೇಡ ತಿಂದಂಗೆ. ನಿಜವಾಗ್ಲೂ ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಬೆವರಿನ ಹನಿ. ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂದರೆ, ಸಣ್ಣ ಮಕ್ಕಳಿಗೆ, ಹಿರಿಯರಿಗೆ, ವಯೋವೃದ್ಧರಿಗೆ ಬಿಟ್ಟು ಬಾಕಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಯಾಕೆಂದರೆ ಸಣ್ಣ ಮಕ್ಕಳು ದುಡಿಯೋಕ್ಕಾಗಲ್ಲ, ರೆಕ್ಕೆ ಪುಕ್ಕ ಬರೋವ್ರಿಗೂ ಅವ್ರು ಆರೈಕೆ ಮಾಡಬೇಕು. ಸೊ ವಯೋವೃದ್ಧರಿಗೂ ಪಾಪ ದುಡಿಯೋಕ್ಕಾಗಲ್ಲ, ಶಕ್ತಿಹೀನ ಅಂಥವ್ರಿಗೆ ಮಾಡಬೇಕು. ಆದರೆ ಇನ್ನು ಮಿಕ್ಕದವರೆಲ್ಲ ಇರ್ತಾರಲ್ಲ, ಇವರು ಸ್ವಂತ ಪರಿಶ್ರಮದಿಂದ ದುಡಿಬೇಕು. ಅದೇ ರೀತಿ ತಿನ್ನೋ ಅನ್ನನೇ ನಾವು ನಮ್ಮ ಪರಿಶ್ರಮದಿಂದ ದುಡಿದಿರ್ಬೇಕಂತೆ. ಅಂಥದ್ರಲ್ಲಿ ಇಡೀ ಜೀವನ ಪರ್ಯಂತ ನಮ್ಮ ಜೊತೆ ಬಾಳ ಸಂಗಾತಿಯಾಗಿ ಬರ್ತಾರಲ್ಲ, ಇಂಥವ್ರಿಗೆ ನೀವು ಸಾಲದ ಪ್ರೀತಿಯನ್ನು ತೋರಿಸಿ, ಸಾಲದ ಅಪ್ಪ ಅಮ್ಮ ದುಡ್ದಿರೋ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಅವಳಿಗೆ ಐ ಲವ್ ಯು ಅಂತ ಹೇಳಿ ಅವಳ ಜೊತೆ ಸುತ್ತಾಡೋದಕ್ಕೆ ಖಂಡಿತವಾಗಲಿಲ್ಲ. ನೀನೊಬ್ಬ ಭಿಕಾರಿ. ಯಾರ್ಯಾರು ಈ ರೀತಿ ಮಾಡ್ತೀರ, ಖಂಡಿತವಾಗ್ಲೂ ನೀವೆಲ್ಲ ಭಿಕಾರಿಗಳೇ, ಭಿಕ್ಷುಕರೇ. ಆದ್ದರಿಂದ ಅಪ್ಪ ಅಮ್ಮನಿಗೆ ಬೆಲೆ ಕೊಡಿ. ನಿಜವಾಗ್ಲೂ ನೀವು ಅಪ್ಪ ಅಮ್ಮನ ಪ್ರೀತಿಸಂಗಿದ್ರೆ ನೀವೇ ದುಡಿದು ನಿಮ್ಮ ದುಡ್ಡಲ್ಲಿ ಅವಳನ್ನು ಪೆಟ್ರೋಲ್ ಹಾಕಿಸ್ಕೊಂಡು ಊರೆಲ್ಲ ಸುತ್ತಾಡಿ, ಮಾಲ್ಗಳಿಗೆ ಹೋಗಿ, ಪಿಕ್ಚರ್ಗೆ ಹೋಗಿ, ಮಜಾ ಮಾಡಿ, ಎಲ್ಲೆಲ್ಲಿ ಕರ್ಕೊಂಡೋಗ್ಬೇಕು ಎಲ್ಲ ಕರ್ಕೊಂಡೋಗಿ. ನಿಮ್ಮ ದುಡ್ಡು, ಅಪ್ಪ ಅಮ್ಮ ಕೊಟ್ಟಿರೋ ಪಾಕೆಟ್ ಮನಿ ದುಡ್ಡಲ್ಲ. ಅಥವಾ ನೀವು ಕಾಲೇಜ್ಗೆ ಹೋಗಿನೂ ನಾನು ದುಡಿತೀನಿ, ಆ ಥರನೂ ದುಡಿಬೋದು. ಹಾಲು ಹಾಕಿ, ಪೇಪರ್ ಹಾಕಿ, ಸೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ, ನಿಮ್ಮ ದುಡ್ಡಿಂದ ದುಡಿದು ನೀವು ನಿಮ್ಮ ಹುಡುಗಿಗೆ ಏನನ್ನು ಬೇಕಾದ್ರೂ ಮಾಡಿ. ಇದು ನಿಜವಾದ ಪ್ರೀತಿ, ನಿಯತ್ತಿನ ಪ್ರೀತಿ, ಪ್ರಾಮಾಣಿಕತೆಯ ಪ್ರೀತಿ ಅಂತ ಇದನ್ನು ಕರಿಬಹುದು. ಎಲ್ಲರಿಗೂ ಅನ್ವಯಿಸುತ್ತೆ, ಹೆಣ್ಣು ಮಕ್ಕಳಿಗೂ ಅನ್ವಯಿಸುತ್ತೆ. ಚೆನ್ನಾಗಿ ಕೇಳಿ. ನೀವು ದುಡಿದು ಬೇಕಾದರೆ ನೀವು ಮಾಡಿದ್ರೆ ಅದು ನಿಜವಾದ ಪ್ರೀತಿ. ಇದಲ್ಲ ಅಪ್ಪ ಅಮ್ಮನ ದುಡ್ಡಲ್ಲಿ ಮಾಡೋವಂಥದ್ದಲ್ಲ. ಏನೇ ಮಾಡಿದ್ರೂ ಅದು ನನ್ನ ದುಡಿಮೆ ಅಂತ ಹೆಮ್ಮೆ ಇರಬೇಕು ಮನುಷ್ಯನಿಗೆ. ಆಗ ಅದರ ಉಪಯುಕ್ತತೆ, ಸದುಪಯೋಗವಾಗುತ್ತೆ, ನಿಸರ್ಗಕ್ಕೆ ಪ್ರೀತಿ ಆಗುತ್ತೆ, ದೈವ ಮೆಚ್ಚುವಂಥ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಂತಿಮವಾಗಿ ನಿಮ್ಮೆಲ್ಲರಿಗೂ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರೆ. ಆ ರೀತಿ ಸ್ವಂತ ದುಡಿದು ಖರ್ಚು ಮಾಡಿ, ಆಗ ಅದರ ಬೆಲೆ ಗೊತ್ತಾಗುತ್ತೆ. ನಿಜವಾದ ಪ್ರೀತಿ ಯಾವುದು, ಸುಳ್ಳು ಪ್ರೀತಿ ಯಾವುದು, ಸಾಲದ ಪ್ರೀತಿ ಯಾವುದು ಅನ್ನೋದು ಗೊತ್ತಾಗುತ್ತೆ. ಯಾವತ್ತೂ ನೀವು ನಿನ್ನ ಹೆಂಡತಿ ಒಂದು 2 ಮಕ್ಕಳು ಎತ್ತಿರ್ತಾಳೆ, ಅವಳ ಹತ್ರ ಒಂದು ಮಗು ಇರ್ತದೆ, ನಿನ್ನ ಹತ್ರ ಒಂದು ಮಗು ಇರ್ತದೆ, ಅವಳ ಹತ್ರ 2 ಮಕ್ಕಳು ಇರ್ತದೆ, ನೀನು ಲಗೇಜ್ ಹೊತ್ಕೊಂಡಿರ್ತೀಯ, ಟ್ರೈನಲ್ಲಿ ಜನರಲ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾ ಇರ್ತೀಯ. ಆಗ ಸೀಟ್ ಸಿಕ್ಕಲಿ ಅಂತ ಬಕಪಕ್ಷಿ ಥರ ಕಾಯ್ಕೊಂಡಿರ್ತೀಯಲ್ಲ, ಅವಾಗ ನಿನ್ನ ಹೆಂಡತಿಗೆ ಯಾರೋ ಕೈ ಟಚ್ ಮಾಡಿಬಿಡ್ತಾರೆ, ಆಕೆಯ ಟಚ್ ಮಾಡಿಬಿಡ್ತಾರೆ, ಆಕೆ ನಿತಂಬಗಳನ್ನು ಟಚ್ ಮಾಡಿಬಿಡ್ತಾರೆ. ನಿನಗೆ ಅವಾಗ ಏನು ಅನಿಸಲ್ಲ, ಯಾಕೆಂದರೆ ನಿನಗೆ ಬೇಕಾಗಿರೋದು ಸೀಟು.
ಅದೇ ನೀನು ಲವ್ ಮಾಡಬೇಕಾದ್ರೆ ಯಾರಾದರೂ ಗುರಾಯಿಸ್ಬಿಟ್ರೆ ಕಣ್ಣುಗುಡ್ಡೆಗಳು ಕಿತ್ತಾಕ್ಬಿಡ್ತೀಯ. ಯಾಕೆ? ಇದು ಸಾಲದ ಪ್ರೀತಿ. ಆದರೆ ಅವತ್ತು ಜನರಲ್ ಡಿಪಾರ್ಟ್ಮೆಂಟ್ ಟ್ರೈನಲ್ಲಿ ಹೋಗ್ತಾ ಇರ್ತಿಲ್ಲ, ಇದು ಸಾಲದ ಪ್ರೀತಿ ಅಲ್ಲ, ಸ್ವಂತ ಪ್ರೀತಿ, ಸ್ವಂತ ದುಡಿಮೆ. ಆಗ ನಿನಗೆ ಆಕೆ ಬಗ್ಗೆ ಕಾಳಜಿ ಇರಲ್ಲ, ಇದ್ರೂ ಕೂಡ ನೀನೇನು ಮಾಡೋ ಸ್ಥಿತಿಲಿ ಇರೋದಿಲ್ಲ. ಆದ್ದರಿಂದ ಸಾಲದ ಪ್ರೀತಿ ಮಾಡೋರೆಲ್ಲ ವಿಕಾರಿಗಳು ಅಂತ ನನ್ನ ಸ್ವಂತ ಅಭಿಪ್ರಾಯ. ಯಾರಾದರೂ ನೆಗೆಟಿವ್ ಕಾಮೆಂಟ್ ಹಾಕಂಗಿದ್ರೆ ಹಾಕಬಹುದು, ಏನು ತೊಂದರೆ ಇಲ್ಲ. ಧನ್ಯವಾದಗಳು.